ಕೊಚ್ಚಿ ಕಿತ್ತು ಶ್ರೀಮಂತರ ಪಾಲು ಮಾಡ್ತಾ ಇದ್ದೀರಲ್ಲ, ಒಂದು ಅಂಬಾನಿಗೆ ಕೊಡ್ತೀರಿ, ಒಂದು ಕಿತ್ತು ಅದಾನಿಗೆ ಕೊಡ್ತೀರಿ, ಹತ್ತಾರು ಇಂಥ ಆಭರಣಗಳನ್ನು ಕಿತ್ತು ಗುಜರಾತದ ವ್ಯಾಪಾರಸ್ಥರಿಗೆ ಕೊಡ್ತೀರಿ. ಭಾರತ ಮಾತೆಯ ಆಭರಣಗಳನ್ನು ಕಿತ್ತು ದೋಚಿ ಶ್ರೀಮಂತರ ಪಾಲು ಮಾಡ್ತಕ್ಕಂಥ ನಿಮಗೆ ನಾಚಿಕೆ ಬರಬೇಕು. ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಅಂತೇಳಿ ಹೇಳುವಂಥ ಈ ಹಸಿ ಸುಳ್ಳು ಹಾಗೂ ಈ ದ್ವೇಷದ ದುರ್ದೈವದ ಈ ಮಾತುಗಳು ನಮ್ಮ ದೇಶದ ರಾಜಕಾರಣಕ್ಕೆ ಒಳಿತು ತೋರಿಸೋದಿಲ್ಲ. ಯಾವ ಕಾರಣಕ್ಕೂ ಎಂಥದೇ ಪ್ರಸಂಗ ಬಂದರೂ ದಲಿತರ ಮೀಸಲಾತಿ ನಮ್ಮ ಸಂವಿಧಾನದ ಈ ಜೀವಂತ ಸಂವಿಧಾನದ ಶಕ್ತಿ ಏನೈತಿ, ಈ ಶಕ್ತಿ ಅದನ್ನು ಯಾರಿಗೂ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ದಲಿತರ ಮೀಸಲಾತಿ ಮುಟ್ಟೋದಕ್ಕೆ ಹೋದರೆ, ಅದರ ಬಗ್ಗೆ ಲಘುವಾಗಿ ಅಥವಾ ಸುಳ್ಳು ಮಾತಾಡೋದಕ್ಕೆ ಹೋದರೆ ನೀವೇ ಕೈ ಸುಟ್ಕೋತೀರಿ. ದೇಶದಲ್ಲಿ ದಲಿತರೆಲ್ಲರೂ ಒಕ್ಕಟ್ಟಾಗಿ ಇವತ್ತು ಏನು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ದಾರೆ, ಆ ಹಿನ್ನೆಲೆಯೊಳಗೆ ತಮ್ಮ ನೆಲವೇ ಕುಸಿದಿದೆ. ಅದಕ್ಕಾಗಿ ಹತಾಶರಾಗಿ ಮೋದಿಯವರು ಅಲ್ಲಸಲ್ಲದ ಇಲ್ಲದ ಸುಳ್ಳುಗಳನ್ನು ಇವತ್ತು ಆಡ್ತಾ ಇದ್ದಾರೆ. ಭಾರತ ಮಾತೆಯ ಆಭರಣಗಳನ್ನು ದೋಚಿ ಮೊನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ ಹೆಸರಿನೊಳಗೆ ಅಸೆಟ್ ಮೊನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ನೊಳಗೆ ಏನು ದುರ್ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಅವೆಲ್ಲದರ ಬಗ್ಗೆ ಜನ ಜಾಗೃತರಾಗಿದ್ದಾರೆ. ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮದು. ಉತ್ತರ ಭಾರತದಲ್ಲಿ ಹಾಗೂ ಹಲವು ನಮ್ಮ ದಕ್ಷಿಣ ಭಾರತದಲ್ಲಿ ನಡೆದಂಥ ಚುನಾವಣೆಯ ಪೋಲಿಂಗ್ ಪರ್ಸೆಂಟೇಜ್ ಇಂಡಿಯಾ ಘಟಕಗಳಿಗೆ ಬಹಳಷ್ಟು ಅನುಕೂಲಕರ ಆಗಿವೆ ಅನ್ನುವ ವರದಿ ಬಂದ ತಕ್ಷಣ ಹತಾಶರಾಗಿರ್ತಕ್ಕಂಥ BJPಯವರು ಏನಿಲ್ಲದ ಅಪಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.